ಏನು ಡಬ್ಬಾ ಕಿಂಗ್ ಕೊಹ್ಲಿನೋ ಏನೋ ಇಂಗ್ಲೆಂಡ್ ವಿರುದ್ಧ ಎರಡನೇ ಮ್ಯಾಚಲ್ಲೂ ರನ್ಸೇ ಹೊಡಿಲಿಲ್ಲ. ಸೌಂಡ್ ನೋಡಿದ್ರೆ ಬುಲೆಟ್ ಟ್ರೈನ್ ಥರ ಮಾಡ್ಕೊಂಬರ್ತಾನೆ, ರನ್ಸ್ ನೋಡಿದ್ರೆ ಸೆಟ್ಲ್ ಗಾಡಿ ಥರನೂ ಹೊಡೆಯಲ್ಲ. ಈ ಥರ ಕೆಲವರು ವಿರಾಟ್ ಕೊಹ್ಲಿಯನ್ನ ಹೇಟ್ ಮಾಡುವಂಥ ಚೈಲ್ಡ್ ಚಪಾತಿಗಳು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ನಾನು ಒಂದು ಹೇಳ್ತೀನಿ, ಚೈಲ್ಡ್ ಚಪಾತಿಗಳ ಒಂದು ಕತೆ ಇದೆ ನನ್ನ ಹತ್ರ. ಇದರಿಂದಾನೇ ನಿಮ್ಗೆಲ್ಲ ಅರ್ಥ ಆಗ್ಬಿಡುತ್ತೆ ಕಣ್ರ. ಅರ್ಥ ಆಯ್ತಾ? ನೋಡಿ, ಒಂದು ಊರಲ್ಲಿ ಒಂದು ಕುಟುಂಬ ಇರುತ್ತಂತೆ. ಆ ಕುಟುಂಬದಲ್ಲಿ ಹೆಂಗಸಿರ್ತಾಳಂತೆ. ಅವಳು ಏನು ಮಾಡ್ತಾಳೆ, ದಿನ ಬೆಳಿಗ್ಗೆ ಎದ್ಬಿಟ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಹೊರಗಡೆ ಇರುವಂಥ ಅಂಗಳವನ್ನು ತೊಳೆದ್ಬಿಟ್ಟು ಕ್ಲೀನಾಗಿ ಸಾರಿಸ್ಬಿಟ್ಟು ರಂಗೋಲಿ ಹಾಕ್ತಾಳಂತೆ ಪ್ರತಿದಿನ. ಆದರೆ ಒಂದು ಸ್ವಲ್ಪ ದಿನ ಆದಮೇಲೆ ಏನು ಮಾಡ್ತಾಳಂತೆ, ಬೆಳಿಗ್ಗೆ ಎದ್ದ ತಕ್ಷಣ ಆ ಕಡೆ ಒಂದು ಚೊಂಬು ಈ ಕಡೆ ಒಂದು ಚೊಂಬು ನೀರು ಹಾಕ್ಬಿಟ್ಟು ಹಂಗೆ ಬಿಟ್ಬಿಡೋದು. ಅವಳಿಗೆ ಹುಷಾರಿಲ್ಲ ಪಾಪ, ಬೇರೆ ಯಾವುದೋ ಕಾರಣಗಳಿಂದನೂ ಆ ಕೆಲಸ ಮಾಡಲ್ಲ. ಅವರು ಊರವ್ರಿಗೆಲ್ಲ ಆಶ್ಚರ್ಯ ಆಗ್ಬಿಡುತ್ತಂತೆ, ಏನಿದು ಹೀಗೆ ಆ ಕಡೆ ಒಂದು ಚೊಂಬು ಈ ಕಡೆ ಒಂದು ಚೊಂಬು ಬಿಡ್ತಾಳಲ್ಲ ನೀರನ್ನ ಅಂದ್ಬಿಟ್ಟು ಒಂದಿನ ಏನು ಮಾಡ್ತಾರಂತೆ, ಎಲ್ಲ ಮನೆಗೆ ಬರ್ತಾರಂತೆ. ಬಂದು ಕುಟ್ಕೊಂಡು ಕೇಳ್ತಾರಂತೆ, ಅಲ್ಲಮ್ಮ ಆ ಕಡೆ ಒಂದು ಚೊಂಬು ಈ ಕಡೆ ಒಂದು ಚೊಂಬು ಹಾಕ್ಬಿಟ್ಟು ಸುಮ್ಮನೆ ಬಿಟ್ಬಿಡ್ತಾ ಇದೆಯಲ್ಲ, ಯಾಕೆ ಹೀಗೆ ಮಾಡ್ತಾ ಇದೆಯಾ ನೀನು ಅಂತ ಕೇಳಿದ್ರಂತೆ. ಅದಕ್ಕೆ ಆ ಹೆಂಗ್ಸ್ ಹೇಳ್ತಾಳಂತೆ, ಇಷ್ಟು ದಿನ ನೀಟ್ ಆ್ಯಂಡ್ ಕ್ಲೀನಾಗಿ ತೊಳೆದು ಸಾರಿಸಿ ರಂಗೋಲಿ ಹಾಕ್ತಾ ಇದ್ದೆ, ಅವಾಗ ಯಾರೂ ಬಂದು ಶಬಾಷ್ಗಿರಿ ಕೊಡಲಿಲ್ಲ. ಇವಾಗ ಏನೋ ಒಂದು 2 ದಿನದಿಂದ ಏನೋ ಆಯಿತು ಅಂದ್ಬಿಟ್ಟು ಊರವರೆಲ್ಲ ಬೈಯಕ್ಕೆ ಬಂದಿದ್ದೀರಲ್ಲ, ಇದಕ್ಕೆ ಏನು ಹೇಳಬೇಕು ಅಂತ. ಯಾಕೆ ಈ ಮಾತ್ರ ಹೇಳಿದೆ ಅಂದರೆ, ವಿರಾಟ್ ಕೊಹ್ಲಿ ಅವರು ಚೆನ್ನಾಗಿ ಆಡಿದಾಗ, ಸೂಪರಾಗಿ ಆಡಿದಾಗ ಈ ಹೇಟರ್ಗಳು ಏನು ಬಿಡಲ್ಲ, ಸುಮ್ಮನೆ ತೆಪ್ಪಗಿರ್ತವೆ. ಅದ್ರ ಒಂಚೂರು ಯಾವುದೋ ಒಂದು ಮ್ಯಾಚಲ್ಲಿ ಹೊಡೆದಿಲ್ಲ ಅಂದ ತಕ್ಷಣ ಬಂದು ಏನು ಬಾಯಿಗೆ ಬಂದಂಗೆ ಬೈತಾ ಇರ್ತಾರೆ. ಸ್ವಲ್ಪ ಅರ್ಥ ಮಾಡ್ಕೊಳ್ರಪ್ಪ. ನಂಬರ್ ಆಫ್ ಮ್ಯಾಚಸ್ ಅವರು ಗೆಲ್ಸ್ಕೊಟ್ಟಿರುವಂಥದ್ದು, ಮ್ಯಾನ್ ಆಫ್ ದಿ ಟೂರ್ನಮೆಂಟ್ಸು, ಮ್ಯಾನ್ ಆಫ್ ದಿ ಸೀರೀಸು, ಮ್ಯಾನ್ ಆಫ್ ದಿ ಮ್ಯಾಚಸ್ ಇದೆಯಲ್ಲ, ಅವ್ರು ಗೆದ್ದಿದಲ್ಲ ಅವಾರ್ಡ್ಸು. ಒಂದು ಮ್ಯಾಚಲ್ಲಿ 50 ಹೊಡೆಯೋದು ಎಷ್ಟು ಕಷ್ಟ ಗೊತ್ತೇನ್ರೋ, ಅಂಥದ್ರಲ್ಲಿ 50+ ಆವ್ರೇಜ್ ಇದೆ. ಕಿಂಗ್ನ ಒಂದು ಲೆವೆಲ್ ಗತ್ತು ಗಮ್ಮತ್ತು, ಅದನ್ನು ಅರ್ಥ ಮಾಡ್ಕೊಳ್ರಿ ನೀವು. ಯಾವುದೋ ಒಂದು ಮ್ಯಾಚ್ ಆಡಿಲ್ಲ ಅಂದ ತಕ್ಷಣ ಏನು ಬಂದ್ಬಿಟ್ಟು ಅದೇ ಒಂದು ದೊಡ್ಡದು ಇದಾಯ್ತು ಅನ್ನೋ ರೀತಿ ಮಾತಾಡ್ತಿರಲ್ಲ. ಇಂಗ್ಲೆಂಡ್ ಮೇಲೆ ಇನ್ನೂ ಒಂದು ಮ್ಯಾಚ್ ಇದೆ, ಇನ್ನೂ ತುಂಬಾನೇ ಮ್ಯಾಚಸ್ಗಳು ಲೈನ್ ಅಪ್ ಆಗಿದೆ ಕಣ್ರೋ. ಅದಾದ್ಮೇಲೆ ನೀವು ಡೆಫಿನೆಟ್ಲಿ ಬರ್ನೋಲ್ ಫ್ಯಾಕ್ಟ್ರಿನೇ ತಗೊಳ್ಳೋದು ಖಾಯಂ. ಆಲ್ ದ ಬೆಸ್ಟ್ ಕಿಂಗ್ ಕೊಹ್ಲಿ ಅಂಡ್ ಟೀಮ್ ಇಂಡಿಯಾ.